ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಔಟ್ಸೈಡಲ್ಲಿ ಸಿಗುವಂತಹ ಫ್ರೆಂಚ್ ಫ್ರೈಸ್ನ ಯಾವ ರೀತಿಯಾಗಿ ನಾವು ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ನಾನಿಲ್ಲಿ ಫಾಲೋ ಮಾಡುವಂಥ ಕೆಲವೊಂದಿಷ್ಟು ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನು ತಿಳಿಸ್ಕೊಡ್ತಿದ್ದೀನಿ. ಹಾಗಿದ್ರೆ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ 4 ಪೊಟ್ಯಾಟೋನ ತೊಗೊಂಡಿದ್ದೀನಿ. ಇದನ್ನು ನಾವಿಲ್ಲಿ ಕ್ಲೀನಾಗಿ ತೊಳಿಬೇಕಾಗತ್ತೆ. ನಂತರ ನಾವಿಲ್ಲಿ ಮೇಲ್ಗಡೆ ಸಿಪ್ಪೆನ ನೀಟಾಗಿ ತೆಗೆದುಕೊಳ್ಬೇಕಾಗತ್ತೆ. ನೀವಿಲ್ಲಿ ನೋಡ್ತಿರ್ಬೋದು, ಆಲ್ರೆಡಿ ನಾನು ನೀಟಾಗಿ ಸಿಪ್ಪೆನ ತೆಗೆದಿದ್ದೀನಿ. ಇವಾಗ ನಾವು ಫ್ರೆಂಚ್ ಫ್ರೈಸ್ ಆಕಾರ ಕೊಡಬೇಕಾಗತ್ತೆ. ಈ ಥರ ನಾವು ಉದ್ದುದ್ಗೆ ಕಟ್ ಮಾಡ್ಕೊಳ್ಳೋಣ ಪೊಟ್ಯಾಟೋನ. ಇಲ್ಲಾಂದರೆ ನಿಮ್ಗೆ ಯಾವ ರೀತಿಯಾಗಿ ಶೇಪ್ ಬೇಕೋ ನೀವು ಆ ರೀತಿ ಕಟ್ ಮಾಡ್ಕೋಬಹುದು. ನೋಡಿ, ನಾನೆಲ್ಲನೂ ಉದ್ದುದ್ಗೆ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಕಟ್ ಮಾಡಿಕೊಂಡ್ರೆ ಸಾಕು. ನಮಗಿಲ್ಲಿ ಆಲ್ರೆಡಿ ಪೊಟ್ಯಾಟೋನ ಕಟ್ ಮಾಡಿದ್ದಾಯಿತು. ಇವಾಗ ನಾವು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಈ ಪಾತ್ರೆಗೆ ನಾನಿಲ್ಲಿ ನೀರನ್ನ ಸೇರಿಸ್ಕೊತಾ ಇದ್ದೀನಿ. 1-2 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡ್ರೆ ಸಾಕು. ಹಾಗೆಯೇ ನಾವು ಇದಕ್ಕೆ ಕಟ್ ಮಾಡಿರುವಂತಹ ಪೊಟ್ಯಾಟೊ ಸ್ಲೈಸ್ನ ಸೇರಿಸ್ಕೊಳ್ಳೋಣ. ಈ ಪೊಟ್ಯಾಟೊ ಸ್ಲೈಸ್ನ ನಾವು 2 ಇಲ್ಲ 3 ಬಾರಿ ನೀಟಾಗಿ ತೊಳಿಬೇಕಾಗತ್ತೆ. ನೀಟಾಗಿ ತೊಳೆದ ತಕ್ಷಣವೇ ಈ ಕಡೆ ನಾವು ಬಿಸಿ ನೀರಿಗೆ ರೆಡಿ ಮಾಡ್ಕೊಳ್ಳೋಣ. ಏನಕ್ಕಂದರೆ ನಾವು 1-2 ನಿಮಿಷ ಪೊಟ್ಯಾಟೊನ ಬಾಯ್ಲ್ಡ್ ಮಾಡ್ಕೊಬೇಕಾಗತ್ತೆ. ಪೊಟ್ಯಾಟೊಗೆ ತಕ್ಕನಾಗೆ ನೀರನ್ನ ಸೇರಿಸ್ಕೊಳ್ಳಿ. ಹಾಗೆ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ವಿನಿಗರ್ನು ಕೂಡ ಬಳಸ್ತಾ ಇದ್ದೀನಿ. ನೀವು ಬೇಕಾದರೆ ಸ್ಕಿಪ್ ಕೂಡ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ಕಟ್ ಮಾಡಿ ತೊಳೆದಿರುವಂತಹ ಪೊಟ್ಯಾಟೊ ಸ್ಲೈಸ್ನು ಕೂಡ ಸೇರಿಸ್ಕೊಂಡು 3 ನಿಮಿಷಗಳ ಕಾಲ ನಾನಿಲ್ಲಿ ಚೆನ್ನಾಗಿ ಬೇಯಿಸ್ಕೊತೀನಿ. ನೋಡಿ, ನಮ್ಗೆ ಆಲ್ರೆಡಿ ಪೊಟ್ಯಾಟೊ ನೀಟಾಗಿ ಬೆಂದಿದೆ. ಇವಾಗ ನಾವು ಇದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಹಾಗಂತ ಜಾಸ್ತಿ ಬೇಯಿಸ್ಕೊಳ್ಳೋಕ್ಕೂ ಹೋಗಬೇಡಿ, ಸ್ವಲ್ಪ ಗಟ್ಟಿಯಾಗಿಯೇ ಬೇಯಿಸ್ಕೊಳ್ಳಿ. ಇವಾಗ ನಾವಿಲ್ಲಿ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಜಾಸ್ತಿ ಇರೋ ನೀರನ್ನ ಬಟ್ಟೆ ಸಹಾಯದಿಂದ ಅಥವಾ ಈ ಥರ ಟಿಶ್ಯೂ ಸಹಾಯದಿಂದ ಒತ್ತಿ ತೆಗಿಬೇಕಾಗತ್ತೆ. ಸ್ವಲ್ಪನೂ ನೀರು ಇಲ್ದಿರೋ ಥರ ನೋಡ್ಕೊಳ್ಳಿ. ನಂತರ ನಾನಿಲ್ಲಿ 3 ಸ್ಪೂನ್ ಆಗೋವಷ್ಟು ಅಕ್ಕಿ ಹಿಟ್ಟನ್ನ ಬಳಸ್ತಾ ಇದ್ದೀನಿ. ನೀವು ಕ್ವಾಂಟಿಟಿಗೆ ತಕ್ಕನಾಗೆ ಹಿಟ್ಟನ್ನ ಬಳಸ್ಕೊಬಹುದು. ಇವಾಗ ನಾವಿಲ್ಲಿ ನೀಟಾಗಿ ಮಿಕ್ಸ್ ಮಾಡೋಣ. ಹಿಟ್ಟು ಮತ್ತು ಪೊಟ್ಯಾಟೊ ನೀಟಾಗಿ ಮಿಕ್ಸ್ ಆಗಬೇಕು. ಇಷ್ಟು ಪೊಟ್ಯಾಟೊ ಹಿಟ್ಟನ್ನ ಹಿಡಿದ್ರೆ ಸಾಕು. ಇವಾಗ ನಾವು ಒಂದು ಬಾಕ್ಸ್ ಅಥವಾ ಕವರ್ ಆದರೂ ತೊಂದರೆ ಇಲ್ಲ, ಈ ಥರ ನೀವು ಸ್ಟೋರ್ ಮಾಡಿ ಇಟ್ಕೊಬೇಕಾಗತ್ತೆ. ನಾನಿಲ್ಲಿ ಒಂದು ಬಾಕ್ಸಲ್ಲಿ ಈ ಥರ ಫ್ರೈಸ್ನ ಇಡ್ತಾ ಇದ್ದೀನಿ. ನೀವು ಇದನ್ನು 24 ಅವರ್ಸು ಫ್ರಿಜ್ಜಲ್ಲಿ ಇಟ್ಕೊಬೇಕಾಗತ್ತೆ. ಟೈಮ್ ಇಲ್ಲ ಅಂದರೆ 1-2 ಅವರ್ಸ್ ಕೂಡ ನೀವು ಇಟ್ಕೊಬಹುದು. ನಾನಿಲ್ಲಿ ನೆಕ್ಸ್ಟ್ ಡೇ ತೋರಿಸ್ತಿದ್ದೀನಿ, ಅಂದರೆ 24 ಅವರ್ಸ್ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದೇ ಥರ ಆಚೆ ಕಡೆ ಕೂಡ ರೆಸ್ಟೋರೆಂಟಲ್ಲೂ ಇದೇ ಪ್ರೊಸೀಜರ್ನ ಫಾಲೋ ಮಾಡೋದು. ನೋಡಿ ಎಷ್ಟು ಗಟ್ಟಿಯಾಗಿದೆ. ಈ ಕಡೆ ನಮಗೆ ಆಯಿಲ್ ಕೂಡ ಬಿಸಿಯಾಗಿದೆ. ಇವಾಗ ನಾವು ಅದನ್ನು ಪೊಟ್ಯಾಟೊನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಬಿಡಿಯಾಗೂ ಬರುತ್ತೆ. ನಿಮಗೆ ಅಂಟುತ್ತೆ ಅನ್ನೋ ಭಯ ಏನಿರಲ್ಲ. ಇವಾಗ ನಾವು ಇದನ್ನು ಈಸಿಯಾಗಿ ಸರ್ವ್ ಕೂಡ ಮಾಡಬಹುದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊಂದು ಈಸಿಯಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲೇ ಫ್ರೆಂಚ್ ಫ್ರೈಸ್ನ ಮನೇಲೇ ಮಾಡೋದು ಅಂತ. ಹಾಗಿದ್ದರೆ ಇವಾಗಲೇ ಹೋಗಿ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ಥರ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.